ಉಪರಾಷ್ಟ್ರಪತಿ ಜಗದೀಪ್ ಧನ್ಕಡ್ ಅವರು ಹೇಳಿದ ಸತ್ಯನ ಅಪರಾಧ ಅನ್ನುವಂತೆ ಬಿಂಬಿಸಲಾಗ್ತಾ ಇದೆ. ಸಹಜವಾಗಿ ಇದುವರೆಗೂ ಅಂಧಕಾರದಲ್ಲಿಟ್ಟಿದ್ರು ಸತ್ಯ ಈಗ ಹೊರಗ್ ಬರ್ತಾ ಇರೋದ್ರಿಂದ ಸಹಿಸಿಕೊಳ್ಳೋದಿಕ್ಕೆ ಕಷ್ಟ ಆಗತ್ತೆ. ಉಪರಾಷ್ಟ್ರಪತಿಗಳು ಹೇಳಿದ್ದನ್ನೇ ಸ್ಪಷ್ಟ ಮಾತುಗಳಲ್ಲಿ ಹೇಳಿದಂತ ನಿಶಿಕಾಂತ್ ದುಬೆ ವಿರುದ್ಧ ಕಂಟೆಂಪ್ಟ್ ಆಫ್ ಕೋರ್ಟ್ ಜಾರಿ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಲಾಗುತ್ತೆ. ಯಾರೆಲ್ಲ ಈಗ ನಿಶಿಕಾಂತ್ ದುಬೆ ಮತ್ತು ಉಪರಾಷ್ಟ್ರಪತಿ ಅವರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೋ ಇತಿಹಾಸದ ಪುಟನ ಒಮ್ಮೆ ತಿರುಗಿಸಿ ನೋಡಬೇಕು. ಇಲ್ಲವಾದ್ರೆ ಬೇಗ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವ ಚರ್ಚೆಗಳನ್ನ ನೀವು ಗಮನಿಸಿರ್ಬೋದು. ಏನು ಸುಪ್ರೀಂ ಕೋರ್ಟ್ಗೆ ಭಗವಂತನ ದರ್ಜೆ ಸಿಕ್ಬಿಟ್ಟಿದೆಯಾ, ಭಗವಾನ್ ಶಂಕರನ ಇನ್ನೊಂದು ರೂಪನ ಅನ್ನುವ ರೀತಿಯ ವರ್ತನೆ. ರಾಮನ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಮಾಡಿರುವ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ನ ಪ್ರಶ್ನೆ ಮಾಡೋದಿಕ್ಕೆ ಆಗೋದೇ ಇಲ್ವಾ? ಸಂವಿಧಾನ ಕೊಟ್ಟಿರ್ತಕ್ಕಂತ ತನ್ನ ಅಧಿಕಾರ ಕ್ಷೇತ್ರನ ಮೀರಿ ವರ್ತಿಸೋದಿಕ್ಕೆ ಪದೇ ಪದೇ ಪ್ರಯತ್ನಗಳಾಗ್ತಾ ಇದೆ. ಯಾವಾಗ ಬಲಿಷ್ಠ ಸರ್ಕಾರ ಇರುತ್ತೋ ಸುಪ್ರೀಂ ಕೋರ್ಟ್ ತೆಪ್ಪಗಿರುತ್ತೆ. ಅದೇ ಯಾವಾಗ ಸ್ವಲ್ಪ ಸರ್ಕಾರ ವೀಕ್ ಅನ್ಸುತ್ತೋ ಸವಾರಿ ಮಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನ ವಾಟರ್ ಟೆಸ್ಟಿಂಗ್ ಅಂತಾರೆ. ಎಷ್ಟು ದೂರದವರೆಗೂ ಹೋಗಬಹುದು, ಇನ್ನೊಂದು ಸಂಸ್ಥೆಯ ಮೇಲೆ ಎಷ್ಟರ ಮಟ್ಟಿಗೆ ಅತಿಕ್ರಮಣ ಮಾಡಬಹುದು ಅನ್ನೋದನ್ನ ಟೆಸ್ಟ್ ಮಾಡ್ತಾನೆ ಇರುತ್ತೆ. ಎಮರ್ಜೆನ್ಸಿ ಏರಿದ ವಿಚಾರ ಬಿಡಿ, ಎಮರ್ಜೆನ್ಸಿ ಇಲ್ಲದ ಸನ್ನಿವೇಶದಲ್ಲೂ ಸಹ ಇಂದಿರಾ ಗಾಂಧಿ ಅವರು ಹೇಳಿದ್ರು ಜಡ್ಜ್ ಹೇಳ್ತಾರ ನಮಗೆ ಸರ್ಕಾರ ಹೇಗೆ ಚಲಾಯಿಸಬೇಕು ಅಂತ. ಈಗ ಇದೇ ಮಾತನ್ನು ಉಪರಾಷ್ಟ್ರಪತಿ ಮತ್ತು ನಿಶಿಕಾಂತ್ ದುಬೆ ಹೇಳ್ತಾ ಇದ್ರೆ ವಿರೋಧ ಮಾಡುತ್ತೆ ಕಾಂಗ್ರೆಸ್. ಸರ್ಕಾರದ ಮೇಲೆ ಸವಾರಿ ಮಾಡಿ ಸೂಪರ್ ಲೆಜಿಸ್ಲೇಟಿವ್ ಆಗೋದಕ್ಕೆ ಪ್ರಯತ್ನ ಮಾಡುತ್ತೆ ಸುಪ್ರೀಂ ಕೋರ್ಟ್. ನ್ಯಾಷನಲ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಷನ್ NJAC ಈ ಬಿಲ್ ನ ಸರ್ಕಾರ ಸರ್ವಸಮ್ಮತಿಯಿಂದ ತರುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನ ರದ್ದು ಮಾಡುತ್ತೆ. ಕಾರಣ ಗೊತ್ತಾ? ಈಗೇನಿದೆ ಬಾಯಿ ಬತೀಜವಾದ, ನಮ್ಮಜ್ಜ, ನಮ್ಮ ತಂದೆ, ನಾನು, ಮುಂದೆ ನನ್ನ ಮಕ್ಕಳು, ಈ ಅಂಕಲ್ ಜಡ್ಜಸ್ ಸಿಸ್ಟಮ್ ಏನಿದೆ ಇದನ್ನ ತಡೆದು ಬಿಡುತ್ತೆ. ಈ ಬಿಲ್ ಏನಾದ್ರೂ ಬಂದ್ಬಿಟ್ರೆ ಟ್ರಾನ್ಸ್ಪರೆನ್ಸಿ ಬಂದ್ಬಿಡುತ್ತಲ್ಲ, ಬಣ್ಣ ಬಯಲಾಗುತ್ತೆ. ನಮ್ಗೆ ಕೊಲಿಜಿಯಂ ಸಿಸ್ಟಮೇ ಬೇಕು, ಹೈಕೋರ್ಟ್ ಜಡ್ಜ್ ಯಾರಾಗ್ತಾರೆ, CJI ಯಾರಾಗ್ತಾರೆ ಅನ್ನೋದೆಲ್ಲವನ್ನು ನಾವೇ ಡಿಸೈಡ್ ಮಾಡ್ಬೇಕು. ಯಾವ ಜಡ್ಜ್ ನ ಎಲ್ಲಿಗೆ ಕಳಿಸ್ಬೇಕು, ಯಾರನ್ನ CJI ಮಾಡ್ಬೇಕು, ಎಲ್ಲವನ್ನು ನಾವೇ ಡಿಸೈಡ್ ಮಾಡ್ತೇವೆ. ಈ ವಿಚಾರದಲ್ಲಿ ನಾವು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಲ್ಲ. ಇಂತಹ ಜಡ್ಜ್ ಅನ್ನ ಯಾಕೆ ನಿರಾಕರಿಸಿದ್ವಿ, ಇಂಥವರನ್ನೇ ಯಾಕೆ ಅಪಾಯಿಂಟ್ ಮಾಡಿದ್ವಿ, ಅದ್ಯಾವುದನ್ನು ನಾವ್ ಹೇಳಲ್ಲ. ನಾವ್ ಯಾವುದಕ್ಕೂ ಎಕ್ಸ್ಪ್ಲನೇಷನ್ ಕೊಡಲ್ಲ. ಕಾರಣ ಭಗವಂತ ಯಾವುದಕ್ಕೂ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಸಹ ತನ್ನ ಮನಸ್ಸಿಗೆ ಬಂದಿದ್ದನ್ನೇ ಮಾಡ್ತಾ ಇದೆಯಾ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ತಾನು ಕಾನೂನು ಸಂಸತ್ತಿಗಿಂತ ಹೆಚ್ಚಿನದು ಅನ್ನುವ ಭ್ರಮೆನಲ್ಲಿದೆ. ಸರ್ಕಾರ ಬಲಿಷ್ಠವಾಗಿರಬೇಕು ಅನ್ನೋದಿಕ್ಕೆ ಶಾಬಾನು ಪ್ರಕರಣನೇ ಕಾರಣ. ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಶಾಬಾನು ಪ್ರಕರಣದ ಜಡ್ಜ್ಮೆಂಟ್ ನ ರಾಜೀವ್ ಗಾಂಧಿ ಸರ್ಕಾರ ಸಂಸತ್ತಿನಲ್ಲಿ ರದ್ದು ಮಾಡ್ತಾರೆ. ಆಗ ಸುಪ್ರೀಂ ಕೋರ್ಟ್ ಏನು ಮಾಡೋದಕ್ಕೆ ಸಾಧ್ಯ ಆಗಿತ್ತು? ಈಗ ಯಾರೆಲ್ಲ ಹೇಳ್ತಾ ಇದ್ದಾರೆ ಲೆಜಿಸ್ಲೇಟಿವ್ ಗಿಂತ ಸುಪ್ರೀಂ ಕೋರ್ಟೇ ಸುಪ್ರೀಮಸಿ ಅಂತ, ಆಗ ಸುಪ್ರೀಮಸಿ ಯಾಕೆ ತೋರಿಸಿರ್ಲಿಲ್ಲ? ಕಾರಣ ಸರ್ಕಾರ ಬಲಿಷ್ಠವಾಗಿತ್ತು. ಒಂದು ಸನ್ನಿವೇಶ ಹೇಳ್ತೀನಿ ಕೇಳಿ. 2005 ಜಾರ್ಖಂಡ್ ವಿಧಾನಸಭೆಗೆ ಎಲೆಕ್ಷನ್ ಆಗಿತ್ತು. ಬಿಜೆಪಿ ಅತಿ ದೊಡ್ಡ ಪಕ್ಷ ಆಗಿತ್ತು. ಸಣ್ಣ ಪುಟ್ಟ ಪಕ್ಷಗಳ ಬಲ ಸಹ ಬಿಜೆಪಿಗಿತ್ತು, ಸರಳ ಬಹುಮತ ಸಹ ಇತ್ತು. ಆದ್ರೆ ಆಗಿನ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನ ಮಾಡಿದ್ದು JMMಗೆ 1 ರಿಂದ 1.5 ತಿಂಗಳ ಕಾಲ ಅವಕಾಶ ಸಹ ಕೊಟ್ರು ಬಹುಮತ ಸಾಬೀತು ಮಾಡಿ ಅಂತ. ಇದರ ಅರ್ಥ ಆ ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕುದುರೆ ವ್ಯಾಪಾರ ಮಾಡಿಬಿಡಿ. ಆಗ ಇದೇ ಸುಪ್ರೀಂ ಕೋರ್ಟ್ ಆ ವಿಚಾರದಲ್ಲಿ ಏನಂತ ಆದೇಶ ಕೊಟ್ಟಿತ್ತು? ಕೇವಲ 1 ವಾರ ಟೈಮ್ ಕೊಡ್ತೀವಿ, ಬಹುಮತ ಸಾಬೀತು ಮಾಡಿ ಅಂತ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಜೆಪಿ ಇದ್ದಾಗ್ಲೂ ರಾಜ್ಯಪಾಲರು ಅದನ್ಯಾಕೆ ಆಹ್ವಾನ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಎತ್ತಲೇ ಇಲ್ಲ. ಸುಪ್ರೀಂ ಕೋರ್ಟ್ ನ 1 ವಾರದ ಆದೇಶದ ವಿರುದ್ಧನೇ ಕಾಂಗ್ರೆಸ್ ಗವರ್ಮೆಂಟ್ ಸಿಡಿದೆದ್ದಿತ್ತು. ಆಗ ಇದೇ ಮಾತುಗಳನ್ನು ಹೇಳಲಾಗಿತ್ತು, ಸುಪ್ರೀಂ ಕೋರ್ಟ್ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಶಾಸಕಾಂಗದ ವಿಚಾರದಲ್ಲಿ ಮೂಗು ತೂರಿಸ್ತಾ ಇದೆ ಅಂತ. ಈಗ ಅದೇ ಮಾತನ್ನ ನಿಶಿಕಾಂತ್ ದುಬೆ ಅವರು ಹೇಳಿದ್ರೆ ಎಲ್ಲಿಲ್ಲದ ಸಂಕಟ ಆಗುತ್ತೆ. ಇನ್ನೊಂದು ಸನ್ನಿವೇಶ ಹೇಳ್ತೀನಿ ಕೇಳಿ. ಕಮ್ಯುನಿಸ್ಟ್ ಪಾರ್ಟಿಯಿಂದ ಬರ್ತಕ್ಕಂತ ಸೋಮನಾಥ್ ಚಟರ್ಜಿ ಅವರು ಲೋಕಸಭೆಯ ಅಧ್ಯಕ್ಷರಾಗಿದ್ರು. ಪ್ರಶ್ನೆ ಕೇಳೋದಕ್ಕೆ ಹಣ ತೆಗೆದುಕೊಂಡ ಪ್ರಕರಣದಲ್ಲಿ 11-12 ಸಂಸದರ ಸಂಸತ್ ಸದಸ್ಯತ್ವನ ರದ್ದು ಮಾಡಲಾಗುತ್ತೆ. ಈ ವಿಚಾರ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಆಗ ಸುಪ್ರೀಂ ಕೋರ್ಟ್ ಲೋಕಸಭಾಧ್ಯಕ್ಷ ಸೋಮನಾಥ್ ಚಟರ್ಜಿ ಅವರಿಗೆ ನೋಟಿಸ್ ಜಾರಿ ಮಾಡುತ್ತೆ. ಆ ನೋಟಿಸ್ ನ ಸಹ ಸೋಮನಾಥ್ ಚಟರ್ಜಿ ಪಡೆಯೋದಿಲ್ಲ. ಸಂಸತ್ತಿನ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಗೆ ಮೂಗು ತೋರಿಸುತ್ತೆ ಅಂತ. ಆಗ ಯಾರು ಪ್ರಶ್ನೆ ಮಾಡಿದ್ರು? ಆಗೆಲ್ಲೋಗಿತ್ತು ಕಂಟೆಂಪ್ಟ್ ಆಫ್ ಕೋರ್ಟ್? ಆರ್ಟಿಕಲ್ 142 ಪ್ರಕಾರ ಸಂವಿಧಾನದತ್ತ ಅಧಿಕಾರಗಳಿರಬಹುದು ಸುಪ್ರೀಂ ಕೋರ್ಟ್ಗೆ, ಅದನ್ನ ವಿವೇಚನಾಯುಕ್ತವಾಗಿ ಬಳಸಬೇಕು ಅಂತ ಇದೆ. ಇದನ್ನ ಅವರು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ಸಾಕ್ಷಾತ್ ಪರಮಾತ್ಮ ಶಿವ ಶಂಕರನೇ ಪ್ರತ್ಯಕ್ಷನಾಗಿ ನಮಗೆ ವರ ಕೊಟ್ಟಿದ್ದಾನೆ, ಏನ್ ಬೇಕಾದ್ರೂ ಮಾಡಬಹುದು ಅನ್ನುವ ಮನ್ಮಾನಿ.
ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ 142ನ ಯಾವುದೇ ಚರ್ಚೆಗಳಿಲ್ಲದೆ ಪಾಸ್ ಮಾಡಿದ್ರು. ಅಷ್ಟೊಂದು ಭರವಸೆ ಇಡಲಾಗಿತ್ತು. ಸುಪ್ರೀಂ ಕೋರ್ಟ್ ತನ್ನ ವಿವೇಕಾನುಸಾರ ಈ ಅಧಿಕಾರನ ಬಳಸಿದೆ ಅಂತ. ಇದನ್ನೇ ಪ್ರಸ್ತಾಪ ಮಾಡಿರುವುದು ಉಪರಾಷ್ಟ್ರಪತಿ ಧನ್ಖಡ್ ಅವರು. ಡೆಮಾಕ್ರೆಟಿಕ್ ಫೋರ್ಸಸ್ ಮೇಲೆ ಆರ್ಟಿಕಲ್ 142ನ ನ್ಯೂಕ್ಲಿಯರ್ ಮಿಸೈಲ್ ರೀತಿ ಬಳಸ್ತಾ ಇದೆ ಸುಪ್ರೀಂ ಕೋರ್ಟ್ ಅಂತ. ಯಾವುದರ ಬಗ್ಗೆ ಸಂವಿಧಾನದ ಚೌಕಟ್ಟಿನಲ್ಲಿ ನಿರ್ಣಯ ಕೊಡೋದಕ್ಕೆ ಆಗಲ್ವೋ ಆಗ ಆರ್ಟಿಕಲ್ 142ನ ಶೆಲ್ಟರ್ ತಗೊಂಡ್ಬಿಡ್ತಾರೆ. ಅಂತಹ ಶಕ್ತಿ ಕೊಡಲಾಗಿದೆ ಸುಪ್ರೀಂ ಕೋರ್ಟ್ಗೆ ಈ ಆರ್ಟಿಕಲ್ ನಲ್ಲಿ. ಯಾವುದೇ ವಿಚಾರನ ಕೈಗೆತ್ತಿಕೊಂಡು ನೀವು ವಿಚಾರಣೆ ನಡೆಸಬಹುದು ಅಂತ. ಒಂದು ವೇಳೆ NGAC ಬಂದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಇರ್ಬೇಕಾಗತ್ತೆ, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕಾಗತ್ತೆ, ಎಲ್ಲದಕ್ಕೂ ಅಕೌಂಟಬಿಲಿಟಿ ಬರುತ್ತೆ, ಯಾವುದೇ ಮನ್ಮಾನಿಗೆ ಅವಕಾಶನೇ ಇರಲ್ಲ. ತಮಾಷೆ ವಿಚಾರ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಗವರ್ನರ್ಗೆ ನೀವು ಅನ್ಎಲೆಕ್ಟೆಡ್ ಅಂತ. ಆದ್ರೆ ಇವರೇನು ಕೊಲಿಜಿಯಂ ಸಿಸ್ಟಮ್ ಮೂಲಕ ಬಂದಿರೋರು. ಹಿಂದೂ ಮಂದಿರಗಳ ಮೇಲೆ ಸರ್ಕಾರಿ ಕಬ್ಜಾ ಈ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ 11-12 ವರ್ಷಗಳಿಂದ ಪೆಂಡಿಂಗ್ ಬಿದ್ದಿದೆ. ಅದೇ ವಕ್ಫ್ ವಿಚಾರ ಬಂದ ತಕ್ಷಣ ಸಡನ್ ಆಗಿ ನಿದ್ದೆಯಿಂದ ಎದ್ದು ಕೂತು ಬಿಡುತ್ತೆ ಸುಪ್ರೀಂ ಕೋರ್ಟ್. ತನ್ನ ವಿಚಾರಣೆಯಲ್ಲಿ ಹೇಳುತ್ತೆ ವಕ್ಫ್ ಬೈ ಯೂಸರ್ ಕನ್ಸರ್ನ್ ವಿಚಾರ, ಇದರಲ್ಲಿ ಮುಸಲ್ಮಾನರಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ. ಹಾಗಾದ್ರೆ ಹಿಂದೂಗಳ ಮಂದಿರ ದೇವಸ್ಥಾನಗಳ ಬಗ್ಗೆ ಯಾವ ಕನ್ಸರ್ನು ಇಲ್ವಾ? ಮಂದಿರ ಕೆಡವಿ ಮಸೀದಿ ನಿರ್ಮಾಣ ಮಾಡಿರೋ ವಿಚಾರ ಒಂದ್ ಕಡೆ ಇರ್ಲಿ, ಹಿಂದೂಗಳು ತಮ್ಮ ಮಂದಿರದ ವಿಚಾರದಲ್ಲೂ ಸಹ ನ್ಯಾಯಾಲಯಕ್ಕೆ ಹೋಗುವಂತಿಲ್ಲ. ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಕಾನೂನು ಬರುತ್ತೆ, ಆಗ ಸಹ ಸುಪ್ರೀಂ ಕೋರ್ಟ್ ಮೂಕ ಪ್ರೇಕ್ಷಕನ ರೀತಿ ನೋಡಿಕೊಂಡು ಸುಮ್ಮನೆ ಇರುತ್ತೆ. ಇದೇ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ವಕ್ಫ್ಗೆ ಅಮೆಂಡ್ಮೆಂಟ್ ಬಿಲ್ ತಂದು ಆರ್ಟಿಕಲ್ 40 ನಲ್ಲಿ ಕಂಡ ಜಮೀನನ್ನ ಕಬ್ಜಾ ಮಾಡುವ ಅಧಿಕಾರ ಕೊಟ್ಟಿರುತ್ತೆ. ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಮೂಕ ಪ್ರೇಕ್ಷಕನಾಗಿತ್ತು. ಈಗ ಮೋದಿಯವರು ಅದೇ ಬಿಲ್ಗೆ ಅಮೆಂಡ್ಮೆಂಟ್ ಮಾಡಿದ ತಕ್ಷಣ ವಕ್ಫ್ ಬೈ ಯೂಸರ್ ಬಗ್ಗೆ ಕನ್ಸರ್ನ್ ಅನ್ನುತ್ತೆ ಸುಪ್ರೀಂ ಕೋರ್ಟ್. ಈ ಹಿಂದೆ ಧರ್ಮದ ಆಂಗಲ್ ನಲ್ಲಿ ನಾವು ಯಾವುದೇ ವಿಚಾರನ ನೋಡಲ್ಲ ಅನ್ನುವ ಸುಪ್ರೀಂ ಕೋರ್ಟ್ ಅದಂಗೆ ಇಬ್ರು ಅನ್ಯ ಧರ್ಮೀಯರನ್ನ ವಕ್ಫ್ ಬೋರ್ಡ್ ನಲ್ಲಿ ಸೇರಿಸಿದ್ರಿ ಅನ್ನುತ್ತೆ. ಎಂತಹ ಕಾನೂನು ನೋಡಿ, ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್. ನಿಮ್ಮ ಬಳಿ ಪ್ರಮಾಣ ಇದ್ರೂ ಸಹ ಅದಾಲತ್ಗೆ ಹೋಗಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ಹಿಂದೂಗಳಿಂದ ತಮ್ಮ ಮಂದಿರ ಮತ್ತು ದೇವಸ್ಥಾನಗಳನ್ನ ಸಂರಕ್ಷಣೆ ಮಾಡುವ ಅಧಿಕಾರ ಕಿತ್ಕೊಂಡು, ಇನ್ನೊಂದು ಕಡೆ ಮುಸಲ್ಮಾನರಿಗೆ ತಮ್ಮ ಆಸ್ತಿ ಪಾಸ್ತಿಗಳನ್ನ ವಕ್ಫ್ ನ ಅಂಡರ್ ನಲ್ಲಿ ಪ್ರೊಟೆಕ್ಟ್ ಮಾಡೋದಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ರು. ಇದು ನೋಡಿ ಜಾತ್ಯತೀತ ಭಾರತ. 1990ರಲ್ಲಿ ಏನಾಯ್ತು, ಕಾಶ್ಮೀರಿ ಪಂಡಿತರ ಮೇಲೆ ದೌರ್ಜನ್ಯ, ಅನ್ಯಾಯ, ಅತ್ಯಾಚಾರಗಳಾಗಿ ಪಲಾಯನ ಸಹ ಮಾಡಿದ್ರು. ಅದು ಸುಪ್ರೀಂ ಕೋರ್ಟ್ಗೆ ತುರ್ತು ಅನ್ನಿಸಿ ವಿಚಾರಣೆ ಮಾಡಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಅನಿಸ್ಲಿಲ್ಲ. ಯಾವಾಗ ಪೀಡಿತರು ಸುಪ್ರೀಂ ಕೋರ್ಟ್ ಕದ ತಟ್ತಾರೋ ಆಗ ಇದೇ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದು ಹಳೆ ವಿಚಾರ ಅಂತ. 1500 ವರ್ಷಗಳ ಹಿಂದಿನ ಸಂಪತ್ತಿನ ಮೇಲೆ ದಾವೆ ಹೂಡಿರುವ ಮೊಕದ್ದಮೆ ಇವರಿಗೆ ಹಳೆಯದು ಅನ್ಸಲ್ಲ. 1990 ಆಸುಪಾಸಿನಲ್ಲಿ ಆಗಿರ್ತಕ್ಕಂತಹ ಕಾಶ್ಮೀರಿ ಪಂಡಿತರ ಮೇಲಿನ ದೌರ್ಜನ್ಯ, ಅತ್ಯಾಚಾರ ಹಳೆಯದು ಅನ್ಸುತ್ತೆ. ಇನ್ನೂ ಒಂದ್ ಮಾತೇನು ಹೇಳುತ್ತೆ, ಪಾಪ ಪೇಚಾರೆ, ಎಲ್ಲಿಂದ ತರ್ತಾರೆ ಕಾಗದ ಪತ್ರಗಳನ್ನ 200-300 ವರ್ಷಗಳ ಪ್ರಾಪರ್ಟಿಗಳಿಗೆ ಅನ್ನುತ್ತೆ. ಒಂದು ವರ್ಗಕ್ಕೆ ಸಹಾನುಭೂತಿ ಉಕ್ಕಿ ಹರಿಸ್ತಾರೆ. ಅದೇ ಹಿಂದೂ ಮಂದಿರಗಳ ವಿಚಾರದಲ್ಲಿ ಕಾಗದ ಪತ್ರ ಕೊಡಿ ಅನ್ನುತ್ತೆ, ಇದನ್ನ ನೀವು ಸಾಬೀತು ಮಾಡ್ಲೇಬೇಕು ಅನ್ನುತ್ತೆ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ವಕ್ಫ್ ಬಿಲ್ ಹಿಸ್ಟ್ರಿ ನೋಡಿ, 1954, 1995 ಅಮೆಂಡ್ಮೆಂಟ್ ಆಗಿದ್ದು 2013ರಲ್ಲಿ. ಅಂದ ಕಾನೂನು ಸೆಕ್ಷನ್ 40 ಆಡ್ ಮಾಡಿರೋದು ವಕ್ಫ್ ಬಿಲ್ ನಲ್ಲಿ. ಆಗ ಸುಪ್ರೀಂ ಕೋರ್ಟ್ ನಿದ್ದೆನಲ್ಲಿತ್ತ. ವಕ್ಫ್ ಯಾವ ಆಸ್ತಿ ಮೇಲೆ ಕೈ ಇಟ್ರು ಅದು ವಕ್ಫ್ ದಾಗಿ ಹೋಗಿ ಬಿಡುತ್ತೆ. ಸ್ಪೆಷಲ್ ಟ್ರೀಟ್ಮೆಂಟ್ ಯಾಕೆ? ಪ್ರಿಫರೆನ್ಶಿಯಲ್ ಟ್ರೀಟ್ಮೆಂಟ್ ಯಾಕೆ? ಜಸ್ಟಿಸ್ ವರ್ಮಾ ಕೇಸಲ್ಲಿ ಏನಾಗಿದೆ, ಕಂತೆ ದುಡ್ಡು ಸಿಕ್ಕರು ಇಂಟರ್ನಲ್ ಕಮಿಟಿ ಮಾಡಿ ಜಾಂಚ್ ಮಾಡ್ತಾ ಇದೀವಿ ಅಂತಾರೆ. ಎಲ್ಲಿವರೆಗೂ ಬಂತು ಇನ್ವೆಸ್ಟಿಗೇಷನ್? FIR ಆಗುತ್ತಾ ಇಲ್ವಾ? ಡಿಲೇ ಆಗ್ತಾ ಇರೋದು ಯಾಕೆ? ರಿಪೋರ್ಟ್ ಎಲ್ಲಿ? ಇದು ಯಾವುದನ್ನು ಕೇಳಬೇಡಿ. ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಅಪ್ಲೈ ಆಗೋದು ಕೇವಲ ಸರ್ಕಾರಕ್ಕೆ ಮಾತ್ರ. ಇವರು ಅತೀತರು, ಖುದ್ದು ಭಗವಾನ್ ಶಂಕರನ ಇನ್ನೊಂದು ಸ್ವರೂಪ ಅಂತ ಭಾವಿಸಿದಾರ. ಇದೇ ಸುಪ್ರೀಂ ಕೋರ್ಟ್ ED ಮತ್ತು CBI ವಿಚಾರ ಬಂದಾಗ ಅವರನ್ನ ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡುತ್ತೆ. ಆದ್ರೆ ತಮ್ಮದೇ ಜಡ್ಜ್ ವಿರುದ್ಧದ ಆರೋಪದ ವಿಚಾರಣೆ ಎಲ್ಲಿಗೆ ಬಂತು? ಏನಾಯ್ತು? ರಿಪೋರ್ಟ್ ಎಲ್ಲಿದೆ? ಪ್ರಕರಣ ಆಗಿದ್ದು ಮಾರ್ಚ್ 14, ಏಪ್ರಿಲ್ 23. ಇವತ್ತು ಆರೋಪಿ ಸ್ಥಾನದಲ್ಲಿ ಇರೋದು ಜಡ್ಜು, ವಿಚಾರಣೆ ಮಾಡ್ತಾ ಇರೋರು ಜಡ್ಜ್ಗಳೇ. ಎಂತಹ ವ್ಯವಸ್ಥೆ ನೋಡಿ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.